Hey everyone, you're watching News Insights. ವತಿಯಿಂದ ಇವತ್ತು ಈ ಒಂದು ಪ್ರೆಸ್ ಮೀಟ್ಗೆ ಗೌರವಾನ್ವಿತ ವರದಿಗಾರರು ಮತ್ತು ಮಾಧ್ಯಮ ಮತ್ತು ಪತ್ರಿಕೋದ್ಯಮದ ಎಲ್ಲ ವರದಿಗಾರರಿಗೆ ಸ್ವಾಗತ ಕೊಡಿಸ್ತಾ ಇವತ್ತು ಕಳೆದ 2018ರಿಂದ 2023ರ ಮಧ್ಯದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ವಿದ್ಯುತ್ ವಿಭಾಗದಲ್ಲಿ ಸುಮಾರು 400 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತದೆ. ಅದು ಬಂದು ಟೆಂಡರ್ ಬಂದು ಹೆಂಗಾಗಿರ್ತದೆ ಅಂದರೆ ನಾಳೆ ಇನ್ನೇನು ಚುನಾವಣಾ ನೀತಿ ಸಂಹಿತೆ ಜಾರಿ ಆಗ್ತದೆ ಅನ್ನುವಾಗ ಇವತ್ತು ಟೆಂಡರ್ಗಳನ್ನು ಕೊಟ್ಟಿರ್ತಾರೆ. ಮುಖ್ಯವಾಗಿ ಬಂದು ಈ ಮಂಡಳಿ ಯಾವುದು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಬಂದಾಗಿಂದನೂ ಅತಿ ಹೆಚ್ಚು ಕಾಮಗಾರಿಗಳನ್ನು ಗುತ್ತಿಗೆದಾರರಾಗಿರ್ತಕ್ಕಂಥ ಗೀತಾ ಎಲೆಕ್ಟ್ರಾನಿಕ್ಸ್, ಕುಮಾರ್ ಎಲೆಕ್ಟ್ರಾನಿಕ್ಸ್ ಮತ್ತು ಅರವಿಂದ್ ಎಲೆಕ್ಟ್ರಾನಿಕ್ಸ್ ಬಹುತೇಕ ಕಾಮಗಾರಿಗಳು ಇವ್ರಿಗೆ ಹೋಗ್ತಾ ಇರ್ತದೆ. ಇದರಲ್ಲಿ ಬಂದೇನಾಗಿರ್ತದೆ, ಕೆಲಸನೇ ಆಗಿರಲ್ಲ. ಯಾಕಂದರೆ ಇವರು ಚುನಾವಣಾ ನೀತಿ ಸಂಹಿತೆಗೆ ಮುಂಚೆ 400 ಕೋಟಿಗೆ ಇದು ಟೆಂಡರ್ಗಳನ್ನ ಕರೆದು ಹೋಗಿ ಅಲ್ಲಿ ಸ್ಥಳೀಯವಾಗಿ ನೋಡಿದಾಗ ಕೆಲಸಗಳಾಗಿರಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಟೆಂಡರ್ ಆಗಿರ್ತದೆ ಅಂತದ್ದು ನೋಡೋದಾದರೆ ಸ್ವಾಮಿ ಎಲೆಕ್ಟ್ರಾನಿಕ್ಸ್ಗೆ 14,70,23,000 ರೂಪಾಯಿ ಕೆಲಸ ಸ್ವಾಮಿ ಎಲೆಕ್ಟ್ರಾನಿಕ್ಸ್ ಅನ್ನೋರಿಗೆ ಆಗಿರ್ತದೆ. ಹಾಗೆ ಗೀತಾ ಎಲೆಕ್ಟ್ರಾನಿಕ್ಸ್ ಸಹಭಾಗಿತ್ವದ ಅವ್ರ ಮಗದ್ದು ಬಂದು ಅರವಿಂದ್ ಎಲೆಕ್ಟ್ರಾನಿಕ್ಸು, ಅದು ಬಂದು 4,44,46,000 ರೂಪಾಯಿ ಕೆಲಸ ಬಂದು ಅರವಿಂದ್ ಎಲೆಕ್ಟ್ರಾನಿಕ್ಸ್ ಇರ್ತದೆ. ಹಾಗೆ ಇನ್ನೊಂದು ಅರವಿಂದ್ ಎಲೆಕ್ಟ್ರಾನಿಕ್ಸ್ಗೆ 20,64,62,000 ರೂಪಾಯಿ ಕಾಮಗಾರಿಗಳು ಮತ್ತೆ ಇವ್ರಿಗೆ ಎರಡು ಬಾರಿ ಆಗಿರ್ತದೆ. ಮೂರನೇ ಬಾರಿಗೂ ಮತ್ತೆ ಅವ್ರಿಗೆ 6,76,41,000 ರೂಪಾಯಿ ಮತ್ತೆ ಮೂರನೇದು ಅವ್ರಿಗೆ ಆಗಿರ್ತದೆ. ಸ್ವಾಮಿ ಎಲೆಕ್ಟ್ರಾನಿಕ್ಸ್ ಬಂದು 16,70,98,000 ರೂಪಾಯಿ ಕಾಮಗಾರಿಗಳು ಅವ್ರಿಗಾಗಿರ್ತದೆ. ಆದರೆ ಇದು ಬಂದು RTIನಲ್ಲಿ ವೈಭವ ಕರ್ನಾಟಕ ಭೂರಕ್ಷಣಾ ವೇದಿಕೆ ಆಗಿರಲಿ, ಹಾಗೆ ಇನ್ನಿತರ ಹಿರಿಯ ಹೋರಾಟಗಾರರೆಲ್ಲ ಪ್ರಶ್ನೆ ಮಾಡಿದ್ರೆ ಯಾವುದಕ್ಕೂ ಸಹ ಇಲ್ಲಿಂದ ಉತ್ತರ ಬಂದಿರಲ್ಲ. ಹಾಗಾಗಿ ಇದು ಬಂದು ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರ್ತದೆ. ಇದ್ರ ಬಗ್ಗೆ ಸರ್ಕಾರ ಗಮನವನ್ನು ಹರಿಸಬೇಕು ಮತ್ತು ಹಾಗೆ ಪಾರದರ್ಶಕವಾದಂಥ ತನಿಖೆಯನ್ನು ಮಾಡಿ ಮೇಲ್ಕಂಡ ಗುತ್ತಿಗೆದಾರರ ಮೇಲೆ FIR ದಾಖಲು ಮಾಡಬೇಕು. ಹಾಗೆ ಈ ಕಾಮಗಾರಿಗಳು ನಡೆದಿರೋದ್ರ ಬಗ್ಗೆ ಸಾಕ್ಷಿಗಳನ್ನು ಒದಗಿಸಬೇಕು. ಯಾಕಂದರೆ ನಾವು ನೋಡಿದ್ವಿ ಕೆಲಸ ಆಗಿಲ್ಲ, ಅಲ್ಲಿ ಅವ್ರಿಗೆ ಆಗಿದೆ ಅನ್ನೋದಾದರೆ ಏನಕ್ಕೋಸ್ಕರ ಮಾಡಿದ್ವಿ. ಯಾಕಂದರೆ ನೀತಿ ಸಂಹಿತೆ ಚುನಾವಣೆ ಜಾರಿ ಆಗೋದಕ್ಕೆ ಮುಂಚೆ ಮಾಡಿರ್ತಕ್ಕಂಥದ್ದು ಇದು ಕೆಲಸ ಹೆಂಗೆ ಮಾಡ್ತಾರೆ ಅವ್ರಿಗೆ ಬರೋದಿಲ್ಲ. ಅದು ಮುಂಚೆನೇ ಬುಕಿಂಗ್ ಮಾಡ್ಕೊಂಡು ಮಾಡಿರೋದ್ರಿಂದ ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಇದರ ಮೇಲೆ ಒಂದು ಸಮಗ್ರವಾದ ಪಾರದರ್ಶಕವಾದ ತನಿಖೆ ಮಾಡಿ, ಈಗ ನಾನು ಇಷ್ಟೊತ್ತು ಹೇಳಿರ್ತಕ್ಕಂಥ ಗುತ್ತಿಗೆದಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಸದರಿ ಕಾಮಗಾರಿಗೆ ಬಳಸ್ಕೊಂಡಿರ್ತಕ್ಕಂಥ ಅನುದಾನವನ್ನು ವಿಚಾರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ವೈಭವ ಕರ್ನಾಟಕ ಭೂರಕ್ಷಣಾ ವೇದಿಕೆ ಈ ಒಂದು ಪತ್ರ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ವೈಭವ ಕರ್ನಾಟಕ ಭೂರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ರೆಡ್ಡಿ ಅವರು ಬಂದಿದ್ದಾರೆ. ಹಾಗೆ ವೈಭವ ಕರ್ನಾಟಕ ಭೂರಕ್ಷಣಾ ಸಮಿತಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ರಿಚರ್ಡ್ ಅವರು ಇದ್ದಾರೆ. ಹಾಗೆ ಇದೇ ಒಂದು ನಮ್ಮ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಭಗವಾನ್ ಅವರು ಕೂತಿದ್ದಾರೆ. ಹಾಗೆ ನಮ್ಮ ಇನ್ನೊಬ್ಬ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ್ ಅವರು ಸಹ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೂತಿದ್ದರು. ಧನ್ಯವಾದಗಳು. ಗೀತಾ ಎಲೆಕ್ಟ್ರಾನಿಕ್ಸ್ ಅವರು ಇವತ್ತು ಕೇಸ್ ನಡೀತಾ ಇದೆ, ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ನೀತಿ ಸಂಹಿತೆ ಜಾರಿ ಆದಾಗ ನಿಮ್ಗೆ ಆಗಿರೋದು ಎಲೆಕ್ಷನ್ಸ್ ಮುಗಿಯೋದು, ನೀವು ಯಾಕೆ ಮತ್ತೆ ಇವಾಗ ಕಂಪ್ಲೇಂಟ್ ಮಾಡ್ಕೊಂಡು? ಮೇಡಮ್, ಇದರಲ್ಲಿ ಈಗ ಈ ದಾಖಲಾತಿ ಸಿಕ್ಕಿರೋದು ನಮ್ಗೆ ಇವತ್ತು. ಇದಕ್ಕೆ ಮುಂಚೆ ಇದರಲ್ಲಿ ಒಂದು 7-8 ಜನ ಇದಕ್ಕೆ ದಾಖಲಾತಿ ಕೇಳಿದ್ದಾರೆ ಮತ್ತು ಅದಕ್ಕೆ ದಾಖಲಾತಿಯನ್ನು ಅವರು ಒದಗಿಸ್ತಿದ್ದಂಗೆ ಅವರು ಇದನ್ನ ಮಿಸ್ಗೈಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವತ್ತವರೆಗೂ ಯಾವುದೇ ದಾಖಲಾತಿಗಳು ಯಾರಿಗೂ ಕೊಡೋದಿಲ್ಲ ಅವರು. ಇವಾಗ ನಾವು ಆರ್ಟಿ ಹಾಕಿದೀವಿ, ನಾವು ಆರ್ಟಿನಲ್ಲಿ ಇವತ್ತು 30 ಯಾವ ಭಾಗದವರು ಇದು ರಿಜಿಸ್ಟರ್ ಆಗಿ ಯಾವಾಗ ಆಯಿತು? ನಿಮ್ಮ ಮೂರ ರಕ್ಷಣಾ 4 ತಿಂಗಳಾಗಿದೆ. ನಮ್ಮ ಸಂಘಟನೆ ಓಪನ್ ಆಗಿ 4 ತಿಂಗಳಾಗಿದೆ. ಇವಾಗ 2 ಹೆಸರಿನಿಂದ ಅವ್ರದ್ದೇ ಕೊಡ್ತಾ ಇದೆ. ಅದೇ ಇವತ್ತಿನ ಇದು ಈಗ ಡಬಲ್ ಏನು ಮತ್ತೆ ಇದರಲ್ಲಿ ಆದ್ರೆ ಮತ್ತೆ ಮೇನು
ಯಾರಿದ್ದಾರೆ ಅವರು ಕೂಡ ಪಾಲ್ದಾರೆ. ಮುಖ್ಯ ಅಧಿಕಾರಿಗಳು ದೊಡ್ಡಯ್ಯ ಅಂದ್ಬಿಟ್ಟವರು, ವೀರಭದ್ರಯ್ಯ ಅಂದ್ಬಿಟ್ಟು ಅವರು ಇದೇನೆ. ಆದ್ರೆ ಇವತ್ತು ಮೊನ್ನೆ ನಾನು ಹಾಕಿದ್ದೀನಿ ಹಟ್ಟಿಗೆ, ನನಗೂ ಇವತ್ತು 30 ದಿನ ಆಗಿದೆ, ಆಲ್ಮೋಸ್ಟ್ 40 ದಿನ ಆಗಿದೆ. ಇವತ್ತು ಒಂದು ದಾಖಲೆ ಕೊಟ್ಟಿಲ್ಲ. ಇವತ್ತು ನಾನು ಆಲ್ರೆಡಿ ಇವತ್ತು ತಿರ್ಗಾ ಅವ್ರಿಗೆ ಫಸ್ಟ್ ಆಫೀಸ್ ಹೋಗ್ತಾ ಇದ್ದೀನಿ. ನನ್ನ ಲೆಟರ್ ಅಲ್ಲಿ ಕೂಡ ಅವ್ರಿಗೆ ಲೆಟರ್ ಕೊಟ್ಟಿದ್ದೀನಿ. ಲೆಟರ್ ಅಲ್ಲಿ ಕೊಟ್ಟರೆ ಅವ್ರಿಗೆ 7 ದಿನ ಟೈಮ್ ಬರುತ್ತೆ. ಅದಕ್ಕೆ ಸೂಕ್ತವಾದ ಆ ದಾಖಲೆಗಳು ಕೊಡೋದಕ್ಕೆ ಮತ್ತೆ ಇದಕ್ಕೆ ಅದಕ್ಕೂ ದಾಖಲಾತಿ ಕೊಟ್ಟಿರೋದಿಲ್ಲ. ಕ್ರಮ ವಹಿಸೋದಿಲ್ಲ. ಇವತ್ತು ಹೋಗಿ ಕೇಳಲ್ಲ ಅವರು. ಇವತ್ತು ಕಳಿಸ್ತೀನಿ, ನಾಳೆ ಕಳಿಸ್ತೀನಿ. ಅದು AW ಎಲೆಕ್ಟ್ರಿಕ್ ಯಾರಿದ್ದಾರೋ ಅವ್ರು ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾಡ್ಕೊಂಡು ಬಂದಿದ್ದಾರೆ ಇವರು ಅಂತ ನಮ್ಮ ಅನಿಸಿಕೆ ಇದೆ. ಇದರೆಲ್ಲ ಇವತ್ತು ಪ್ರೆಸ್ ಮೀಟ್ ಮುಗಿಸಿದೀವಿ. ನಮ್ಗಿನ್ನ ಸ್ವಲ್ಪ ದಾಖಲಾತಿಗಳು ಬೇಕು. ಆ ದಾಖಲಾತಿಗಳು ಇನ್ನು ಸ್ವಲ್ಪ ಕನೆಕ್ಟ್ ಮಾಡ್ತಾ ಇದ್ದೀನಿ. ದಾಖಲಾತಿಗಳು ಸಿಕ್ಕಿದ ತಕ್ಷಣ ನಾನು ಫ್ರೀಡಮ್ ಪಾರ್ಕ್ ಅಲ್ಲಿ ಮುಂದಿನ ಒಂದು 15 ದಿನದ ಒಳಗಡೆ, ಮೋಸ್ಟ್ಲಿ 15ನೇ ತಾರೀಕು ಅನ್ಕೊಂಡಿದ್ದೀನಿ ಸರ್. ಒಂದು ಟೈಮ್ ಪ್ರೆಸ್ ಮೀಟ್ ಮಾಡಿದ್ರು ಸರ್. ಅದು